ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದಂಥ 3 ಆರೋಪಿಗಳನ್ನು ವಿಧಾನಸೌಧ ಪೊಲೀಸರು ನಿನ್ನೆ ಬಂಧನ ಮಾಡಿರುವಂಥದ್ದು. ಅದರಲ್ಲಿ ಹಾವೇರಿ ಜಿಲ್ಲೆಯ ಬ್ಯಾಡಗಿ ಪಟ್ಟಣದ ಮೆಣಸಿನಕಾಯಿ ವರ್ತಕರಾದಂಥ ಮೊಹಮ್ಮದ್ ಸೆಫಿ ನಾಸಿಪುಡಿ ಇರುವಂಥದ್ದು. ನಾನೀಗ ಅವರ ಮನೆಯ ಮುಂಭಾಗದಲ್ಲಿದ್ದೀನಿ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ಇದೇ ನಾಸಿಪುಡಿ ಅವರ ಮನೆ. ಇವರು ಕಡುಬಡತನದಿಂದ ಮೇಲ್ಮಟ್ಟಕ್ಕೆ ಬಂದಂಥವರು. ಈಗ ಕೋಟಿ ಕೋಟಿ ಆಸ್ತಿಯನ್ನು ಹೊಂದಿದ್ದಾರೆ. ನೀವು ಅವರ ಮನೆಯನ್ನು ತೋರಿಸ್ತಾ ಹೋಗ್ತೇನೆ. ನಿನ್ನೆ ಏನು ನಾಸಿಪುಡಿ ಬಂಧನ ಆದರೂ ಅನ್ನುವಂಥ ಸುದ್ದಿ ಕುಟುಂಬಸ್ಥರಿಗೆ ತಿಳಿತಾ ಇದ್ದಂತೆ ಸಹಜವಾಗಿ ಆತಂಕಕ್ಕೆ ಒಳಗಾಗಿ ಕಣ್ಣೀರಿಡುತ್ತಾ ಈಗ ಒಳಗಡೆ ಇರುವಂಥದ್ದು. ಜೊತೆಗೆ ಅವರಿಗೆ ಬೇಕಾದಂಥ ಏನು ಕುಟುಂಬಸ್ಥರು ಸಂಬಂಧಿಕರು ಯಾರಿದ್ದಾರೆ ಅವರಿಗೆ ಮನೆ ಒಳಗಡೆ ಬಂದು ಸಾಂತ್ವನ ಹೇಳುವಂಥ ಕೆಲಸವನ್ನು, ಧೈರ್ಯ ಹೇಳುವಂಥ ಕೆಲಸವನ್ನು, ಜೊತೆಗೆ ಕಾನೂನು ಹೋರಾಟ ಏನೆಲ್ಲ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೆ ಧೈರ್ಯ ಹೇಳುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಆದರೆ ನಿನ್ನೆ ಒಳಗಡೆ ಹೋದಂಥ ಕುಟುಂಬಸ್ಥರು ಇದುವರೆಗೂ ಕೂಡ ಹೊರಗಡೆ ಬಂದಿಲ್ಲ. ಮನೆಯ ಗೇಟ್ಗೆ ಬೀಗ ಹಾಕಿದ್ದಾರೆ. ಜೊತೆಗೆ ಯಾರೂ ಕೂಡ ಒಳಗಡೆ ಬರದಂತೆ ನೋಡಿಕೊಳ್ತಾ ಇದ್ದಾರೆ. ಇಲ್ಲಿ ಯಾರೂ ಒಬ್ಬರು ಇಲ್ಲದಂತಾಗಿದೆ. ಜೊತೆಗೆ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ನಿನ್ನೆ ಸಂಜೆ ಗೇಟ್ಗೆ ಬೀಗ ಹಾಕಿದಂಥವರು ಇದುವರೆಗೂ ಕೂಡ ಮನೆಯಿಂದ ಯಾರೂ ಕೂಡ ಹೊರಗಡೆ ಬಂದಿಲ್ಲ. ಜೊತೆಗೆ ಒಬ್ಬರನ್ನು ಕೂಡ ಒಳಗಡೆ ಕರೆಯುವಂಥ ಕೆಲಸವನ್ನು ಮಾಡಿಲ್ಲ. ಅಷ್ಟು ಕುಟುಂಬಸ್ಥರು ಏನು ಮುಜುಗರಕ್ಕೆ ಒಳಗಾಗಿ ಒಳಗಡೆ ಇರುವಂಥದ್ದು. ಜೊತೆಗೆ ಏನು ಮನೆಯ ಯಜಮಾನ ಏನು ಪೊಲೀಸರ ವಶದಲ್ಲಿದ್ದಾರೆ ಅವರನ್ನು ಯಾವ ರೀತಿ ಹೊರಗೆ ಕರೆತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜಕೀಯ ಮುಖಂಡರನ್ನು ಭೇಟಿಯಾಗುವಂಥದ್ದು, ಜೊತೆಗೆ ಕಾನೂನು ತಜ್ಞರನ್ನು ಭೇಟಿಯಾಗುವ ಮುಖಾಂತರ ಒಳಗಡೆ ಇದ್ದು ತಮ್ಮ ಕುಟುಂಬದ ಯಜಮಾನನ್ನು ಹೊರಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಿರುವಂಥದ್ದು. ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿದ್ದಂದರೆ ನಾಸಿಪುಡಿ ಅವರ ಹಿನ್ನೆಲೆ ನೋಡ್ತಾ ಹೋದರೆ ಇವರು 60 ರಿಂದ 70 ವರ್ಷದಿಂದ ಕೂಡ ಮೆಣಸಿನಕಾಯಿ ವ್ಯಾಪಾರವನ್ನು ಮಾಡ್ತಾ ಬಂದಿದ್ದರು. ಆದರೆ ಅವರ ತಂದೆ ಕಾಲದಲ್ಲಿ ತೀವ್ರ ಬಡತನದಿಂದ ಇದ್ದರು. ಬಡತನದಿಂದ ಮೇಲ್ಮಟ್ಟಕ್ಕೆ ಬಂದಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಸ್ಥಳೀಯರು ನೀಡ್ತಾ ಇರುವಂಥದ್ದು. ಯಾವಾಗ ನಾಸಿಪುಡಿ ಅವರು ಮೆಣಸಿನಕಾಯಿ ವ್ಯಾಪಾರದಲ್ಲಿ ಮೆಣಸಿನಕಾಯಿ ವ್ಯಾಪಾರ ಕೈ ಹಿಡಿತು ಆವಾಗ ಕೋಟಿ ಕೋಟಿ ಹಣ ಅವರನ್ನು ಬೆನ್ನು ಹತ್ತಿಕೊಂಡು ಬಂತು. ಈಗ ಆಗ ಅವರು ರಾಜಕೀಯ ಬೆಂಬಲವನ್ನು ಕೂಡ ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜಕೀಯವರ ಜೊತೆ ಒಡನಾಟ ಶುರು ಮಾಡಿದರು. ಜೊತೆಗೆ ಈಗ ನಮಗಿರುವಂಥ ಮಾಹಿತಿ ಪ್ರಕಾರ ರಾಜ್ಯ ಮತ್ತು ಕೇಂದ್ರದ ನಾಯಕರ ಜೊತೆಗೆ ಒಳ್ಳೆಯ ಒಡನಾಟ ಸಂಬಂಧವನ್ನು ಹೊಂದಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿದ್ದು ಏನಂದರೆ ನಾಸಿಪುಡಿ ಅವರು ಕೋಟಿ ಕೋಟಿ ವ್ಯವಹಾರವನ್ನು ಮಾಡ್ತಾರೆ. ಆದರೆ ಈ ಕೋಟಿ ಕೋಟಿ ವ್ಯವಹಾರದಲ್ಲಿ ದಲ್ಲಾಳಿಗಳಿಗೆ ಏನು ಬಾಕಿಯನ್ನು ಉಳಿಸಿಕೊಂಡಾರೆ ಎನ್ನುವಂಥ ಮಾಹಿತಿ ಇರುವಂಥದ್ದು. ನಿನ್ನೆ ಬ್ಯಾಡಗಿ ಮೆಣಸಿನಕಾಯಿ ವರ್ತಕರ ಸಂಘದ ಅಧ್ಯಕ್ಷರು ಸುರೇಶ್ ಗೌಡ ಮಾತನಾಡ್ತಾ ಹೇಳಿದರು, ನಾವು ಗುರುವಾರ ಸಭೆಯನ್ನು ಕರಿತೀವಿ, ಇವರ ಮೇಲೆ ಕಾನೂನು ಏನು ಯಾವ ರೀತಿ ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ವರ್ತಕರ ಸಂಘದ ಸಭೆಯನ್ನು ಕರೆದು ನಾನು ನಿರ್ಧಾರ ಮಾಡ್ತೇನೆ. ಜೊತೆಗೆ ಏನು ಹಣವನ್ನು ಉಳಿಸಿಕೊಂಡಿದ್ದಾರೆ ಆ ಹಣವನ್ನು ವರ್ತಕರಿಗೆ ಏನು ಕೊಡುವುದು ಬಾಕಿ ಹಣವಿದೆ ಅದನ್ನು ನಾವು ಸಭೆಯಲ್ಲಿ ತೀರ್ಮಾನ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿರುವಂಥದ್ದು. ಒಟ್ಟಾರೆ ಉಪ್ಪು ತಿಂದವನು ನೀರು ಕುಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದಂಥ ನಾಸಿಪುಡಿ ಅವರು ಈಗ ಸದ್ಯ ಪೊಲೀಸರ ವಶದಲ್ಲಿದ್ದಾರೆ. ಇದು ಕಾನೂನು ಹೋರಾಟದಲ್ಲಿ ಅವರ ಕುಟುಂಬಸ್ಥರು ಕೂಡ ಇರುವಂಥದ್ದು. ಸಹಜವಾಗಿ ಬ್ಯಾಡಗಿಯಲ್ಲಿ ಅವರು ತಲೆ ಎತ್ತಿಕೊಂಡು ಅಡ್ಡಾಡದಂತೆ ಅವರ ಕುಟುಂಬಸ್ಥರ ಪರಿಸ್ಥಿತಿ ಆಗಿದೆ. ಹೀಗಾಗಿ ಮನೆಯಿಂದ ಹೊರಗೆ ಬರದೆ ಸರಿಸುಮಾರು 8 ರಿಂದ 9 ಗಂಟೆ ಆಗಿದೆ. ಈಗಲೂ ಕೂಡ ಮನೆಯಿಂದ ಯಾರೂ ಹೊರಗೆ ಬರದಂತೆ ಒಳಗಡೆ ಇರುವಂಥದ್ದು. ಕ್ಯಾಮ್ರಾಮನ್ ಫಕೀರ್ ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ.